ಜೀವನದಲ್ಲಿ ಏನನ್ನಾದರೂ ಒಳ್ಳೆಯದನ್ನ ಸಾಧಿಸಬೇಕು ಎನ್ನುವಂತಹ ಛಲದಿಂದ ಆರಂಭಿಸಿದ ಕೆಲಸಗಳನ್ನ ಯಾವ ಕಾರಣಕ್ಕೂ ಕೂಡ ಅರ್ಧಕ್ಕೆ ಬಿಡಬೇಡಿ. ಕಾರಣಗಳು ಸಾವಿರಾರು ಇರಬಹುದು, ಆದರೆ ಅವುಗಳನ್ನ ಮೀರಬೇಕು. ಇಲ್ಲವಾದಲ್ಲಿ ನಿಮ್ಮ ಸಮಯ, ಶ್ರದ್ಧೆ, ಸಾಮರ್ಥ್ಯ ಎಲ್ಲವೂ ಕೂಡ ವ್ಯರ್ಥವಾಗುತ್ತದೆ. ಗುರಿ ಇಟ್ಟುಕೊಂಡು ಸಾಗುವವರು ಸಾಧಕರಾಗುತ್ತಾರೆ. ಕೇವಲ ಆಸೆಗಳನ್ನು ಇಟ್ಟುಕೊಂಡವರು ಸಾಮಾನ್ಯ ವ್ಯಕ್ತಿಗಳಾಗಿ ಉಳಿದು ಬಿಡುತ್ತಾರೆ. ಕೆಟ್ಟ ದಿನಗಳು ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಕೆಟ್ಟ ದಿನಗಳಲ್ಲಿ ಧೈರ್ಯವನ್ನ ಕಳೆದುಕೊಳ್ಳಬೇಡಿ. ಕೆಟ್ಟ ಸಮಯದಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ಸಮಯವೇ ನಿನ್ನ ಜೀವನಕ್ಕೆ ಒಂದು ಒಳ್ಳೆಯ ದಾರಿಯನ್ನ ತೋರಿಸುತ್ತದೆ. ನಂಬಿಕೆಯಿಟ್ಟು ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನ ಬೆಳೆಸಿಕೋ. ಯಾವುದಕ್ಕಾಗಿಯೂ ಕೂಡ ನೀನು ಚಿಂತೆಗೆ ಒಳಗಾಗುವುದು ಒಳ್ಳೆಯದಲ್ಲ. ಯಾವುದಕ್ಕಾಗಿ ನೀನು ಭಯಕ್ಕೆ ಒಳಗಾಗುವುದು ಒಳ್ಳೆಯದಲ್ಲ. ಏನಾಗುವುದೋ ಎಂದು ಯೋಚಿಸುತ್ತಾ ಕಾಲಹರಣವನ್ನ ಎಂದಿಗೂ ಕೂಡ ಮಾಡಲೇಬೇಡ. ಮೇಲೊಬ್ಬ ಇರುವಂತಹ ನಿನ್ನ ಕಾಯಲು ನಿನ್ನ ಕೆಲಸಗಳನ್ನು ನೀನು ಪೂರ್ಣ ಶ್ರದ್ಧೆಯಿಂದ ಮಾಡು. ಏನೇ ಆದರೂ ನಿನ್ನ ಒಳಿತಿಗಾಗಿಯೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡ. ಮಾತು ಸಂಬಂಧಗಳನ್ನು ಕೂಡಿಸುವಂತೆ ಇರಬೇಕೇ ಹೊರತು ಸಂಬಂಧಗಳನ್ನು ಹಾಳು ಮಾಡುವಂತೆ ಎಂದಿಗೂ ಕೂಡ ಆಡಲೇಬಾರದು. ನಂಬಿಕೆಯೇ ಜೀವನ, ನಂಬಿಕೆಯೇ ಜೀವನದ ಸ್ನೇಹ. ನಂಬಿಕೆ ಇದ್ದರೆ ಬಾಳಲ್ಲಿ ನಂದಾದೀಪವು, ನಂಬಿಕೆ ಇಲ್ಲದಿದ್ದರೆ ಮಾಡಿದ್ದೆಲ್ಲವೂ ಕೂಡ ಕಾಣುವುದು ತಪ್ಪಿನ ಭಾವವು. ಹಾಗಾಗಿ ನಂಬಿಕೆಯನ್ನ ನಾವು ಕಳೆದುಕೊಳ್ಳದೇ ಇರುವುದು ಒಳ್ಳೆಯದು. ಒಮ್ಮೆ ನಾವು ನಂಬಿಕೆಯನ್ನ ಕಳೆದುಕೊಂಡಾಗ ಅದನ್ನು ಮರು ಪಡೆದುಕೊಳ್ಳಲು ಬಹಳಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತದೆ. ಹಾಗಾಗಿ ನೀವು ಎಂದಿಗೂ ಕೂಡ ನಂಬಿಕೆಯನ್ನ ಕಳೆದುಕೊಳ್ಳಲೇಬೇಡಿ. ಮರದಿಂದ ಉದುರುವಂತಹ ಎಲೆಗಳು ಕೂಡ ಇದನ್ನು ನಮಗೆ ಕಲಿಸುತ್ತದೆ. ನೀವು ಹೊರೆ ಆದರೆ ನಿಮ್ಮವರೇ ನಿಮ್ಮನ್ನ ಕೆಳಗೆ ಬಿಸಾಕುತ್ತಾರೆ ಎಂದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಹೊರೆಯಾಗಿ ಜೀವನವನ್ನ ಸಾಗಿಸಬೇಡಿ. ಯಾವಾಗ ಒಬ್ಬ ವ್ಯಕ್ತಿಗೆ ತನ್ನವರಿಂದಲೇ ಮೋಸ ಆಗುತ್ತದೆಯೋ ಆಗ ವ್ಯಕ್ತಿ ಎಲ್ಲರಿಂದಲೂ ಕೂಡ ನಂಬಿಕೆಯನ್ನ ಗಳಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ವ್ಯಕ್ತಿಯು ಎಲ್ಲರಿಂದ ದೂರವೇ ಸರಿದು ಬಿಡುತ್ತಾನೆ. ಕಣ್ಣಲ್ಲಿ ಯಾವಾಗ ನಂಬಿಕೆಯ ಕನ್ನಡಕ ಇಳಿಯುತ್ತೋ ಆಗ ಅರ್ಥವಾಗುತ್ತದೆ ಜಗತ್ತು ಎನ್ನುವುದು ನಿಜವಾಗಿಯೂ ಏನು ಅಂತ. ಹೃದಯದಲ್ಲಿ ಬದಲಾದ ಜನರು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಅಳುತ್ತಾರೆ. ನಮ್ಮದೇ ಆದ ರೀತಿಯಲ್ಲಿ ಬದುಕಬೇಕು. ಜನರನ್ನ ಮೆಚ್ಚಿಸಲು ಸಿಂಹವೂ ಕೂಡ ಸರ್ಕಸ್ನಲ್ಲಿ ಕುಣಿಯಬೇಕಾಗುತ್ತದೆ. ಇಲ್ಲಿ ಯಾರನ್ನು ಕೂಡ ನೀನು ಮೆಚ್ಚಿಸುವುದಕ್ಕೆ ಬಂದಿರುವುದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನ ಮಾಡು. ಪ್ರೀತಿ ನಂಬಿಸುತ್ತೆ. ನೀವು ಅವರಿಲ್ಲದೆ ಬದುಕಲು ಸಾಧ್ಯವಿಲ್ಲವೆಂದು, ಆದರೆ ಬದುಕು ಅವರಿಲ್ಲದಿದ್ದರೂ ಕೂಡ ಬದುಕುವಂತೆ ಮಾಡುತ್ತದೆ. ಸಮಯ ಎನ್ನುವುದು ಹಾಗೆ ಇರಲು ಸಾಧ್ಯವಿಲ್ಲ. ಸಮಯ ಸಂದರ್ಭ ನಮ್ಮ ಜೀವನದಲ್ಲಿ ಹೇಗೆ ಮರುಕಳಿಸುತ್ತವೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡಲು ಸಾಧ್ಯವಿಲ್ಲ. ಅದು ಬಂದಂತೆ ನಾವು ಬರುವುದೆಲ್ಲವನ್ನ ಸ್ವೀಕರಿಸುತ್ತಾ ಸಾಗಬೇಕು ಅಷ್ಟೇ. ಸತ್ತ ನಂತರ ಮಾಡುವಂತಹ ಹೊಗಳಿಕೆ ಮತ್ತು ಮನಸ್ಸನ್ನ ಒಡೆದ ನಂತರ ಹೇಳುವಂತಹ ಕ್ಷಮೆ ಎರಡರ ನಡುವೆ ಯಾವುದೇ ವ್ಯತ್ಯಾಸ ಎನ್ನುವುದು ಇರುವುದಿಲ್ಲ. ವ್ಯಕ್ತಿ ಸತ್ತ ನಂತರ ತೋರಿಸುವಂತಹ ಕಾಳಜಿಯಾಗಲಿ ಪ್ರೀತಿಯಾಗಲಿ ಅದೇ ವ್ಯಕ್ತಿ ಇದ್ದಾಗ ತೋರಿಸಿದರೆ ನಿಮ್ಮ ಮೇಲೆ ಕೊಂಚವಾದರೂ ಕರುಣೆ ಎನ್ನುವುದು ಆತನಿಗೆ ಬರಲು ಸಾಧ್ಯವಾದೀತು. ಸತ್ತ ನಂತರದಲ್ಲಿ ನೀವು ಏನನ್ನೇ ಪ್ರೀತಿಯನ್ನು ತೋರಿಸಿದರೂ ಕೂಡ ನೋಡಲು ಅಥವಾ ಕೇಳಲು ಅಥವಾ ಅದನ್ನು ಅನುಭವಿಸಲು ಆತನೇ ಇರುವುದಿಲ್ಲ ಅಲ್ಲವೇ? ಹಾಗಾಗಿ ಯಾರೇ ಇದ್ದಾಗ ಅವರಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಪ್ರೀತಿಯನ್ನ ತೋರಿಸಿ. ವ್ಯಕ್ತಿ ಹೋದ ಮೇಲೆ ನೀವು ಏನೇ ಮಾಡಿದರೂ ಕೂಡ ಅದು ಪ್ರಯೋಜನವಾಗುವುದಿಲ್ಲ. ತೊಂದರೆಗಳು ನಮ್ಮ ದೌರ್ಬಲ್ಯಗಳನ್ನು ಸಾಬೀತು ಮಾಡುವುದಿಲ್ಲ, ಬದಲಿಗೆ ಅದನ್ನು ಕಲಿಸುತ್ತದೆ. ನಮಗೆ ಇನ್ನೂ ಪ್ರಯತ್ನ ಪಡುವಂತಹ ಅಗತ್ಯವಿದೆ ಎನ್ನುವಂತಹ ಸತ್ಯವನ್ನು ಅದು ನಮಗೆ ತಿಳಿಸುತ್ತದೆ. ಎಲ್ಲಿಯವರೆಗೆ ಆಯ್ಕೆ ಮಾಡುವುದು ಇರುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಗೊತ್ತೇ ಆಗುವುದಿಲ್ಲ ನಮ್ಮ ಅಗತ್ಯ ಏನಿದೆ ಎಂದು. ಜೀವನದಲ್ಲಿ ಯಾವ ವ್ಯಕ್ತಿಗೆ ದೂರುಗಳು ಕಡಿಮೆ ಇರುತ್ತದೆಯೋ ಆ ವ್ಯಕ್ತಿ ಮಾತ್ರ ಸಂತೋಷವಾಗಿರಲು ಸಾಧ್ಯವಾದೀತು. ನೆನಪಿನಲ್ಲಿ ಇಟ್ಟುಕೊಳ್ಳಿ, ಸಾಮಾನ್ಯವಾಗಿ ಆ ಜನರು ನಮಗೆ ಬೆರಳು ತೋರಿಸುತ್ತಾರೆ. ಯಾರಿಗೆ ನಾವು ಮುಟ್ಟುವ ಹಕ್ಕನ್ನ ಕೂಡ ಕೊಟ್ಟಿರುವುದಿಲ್ಲ. ಯಾರು ನಮ್ಮನ್ನ ಬಿಟ್ಟು ಹೋದರು ಅನ್ನುವುದು ಮುಖ್ಯವಲ್ಲ, ಏನು ಕಲಿಸಿ ಹೋದರು ಅನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ.
ಭರವಸೆಗಳ ಜೊತೆಗೆ ಬದುಕು. ನಿನ್ನವರಿಗಾಗಿ ನೀನು ಬದುಕು, ನಿನಗಾಗಿ ನೀನು ಬದುಕು. ಇದು ನಿನ್ನ ಬದುಕು, ನಮ್ಮದಲ್ಲ ಎಂದು ಅರ್ಥವಾದ ಮೇಲೆ ಆ ವಸ್ತು ಮತ್ತು ವ್ಯಕ್ತಿಯ ಮೇಲೆ ಭರವಸೆಯನ್ನ ಇಡುವುದು ನಮ್ಮ ತಪ್ಪಾಗುತ್ತದೆ. ಕರ್ಮ ಹೇಳುತ್ತದೆ, ಯಾರನ್ನು ಕೂಡ ಕೀಳಾಗಿ ನೋಡಬೇಡ. ಯಾರಿಗೆ ಗೊತ್ತು ನೀನು ಇಂದು ತುಳಿದ ಹಾಳೆ ಮುಂದೊಂದು ದಿನ ಗಾಳಿಪಟವಾಗಿ ಹಾರಾಡಬಹುದು. ಮಾಡಿದ ಪಾಪ ಕರ್ಮಗಳು ಯಾರನ್ನೂ ಕೂಡ ಬಿಡುವುದಿಲ್ಲ. ಹಾಗಾಗಿ ಮಾಡುವಂತಹ ಕೆಲಸದ ಮೇಲೆ ಕೊಂಚ ಜಾಗೃತೆಯನ್ನ ವಹಿಸಿ. ಜೀವನದಲ್ಲಿ ಅತಿಯಾಗಿ ಯೋಚಿಸುವುದನ್ನ ಬಿಟ್ಟು ಬಿಡಬೇಕು. ಅದೇನು ಬರುತ್ತದೆಯೋ ಬರಲಿ ಎಂದು ಎಲ್ಲವನ್ನೂ ಕೂಡ ಎದುರಿಸಿ ಬದುಕಬೇಕು. ಅದೇ ನಿಜವಾದ ಜೀವನ ಎಂದು ಅನಿಸಿಕೊಳ್ಳುತ್ತದೆ. ಮನಸ್ಸಿನಿಂದ ಶುದ್ಧವಾಗಿರೋಣ, ಮಿಕ್ಕಿದ್ದೆಲ್ಲವನ್ನ ದೇವರಿಗೆ ಬಿಟ್ಟು ಬಿಡೋಣ. ಏನಾಗಬೇಕೋ ಅದು ಹಾಗೆ ಆಗುತ್ತದೆ. ಸಮಾಧಾನವಾಗಿರು, ನಾವಿಲ್ಲಿ ಆಟಗಾರರು ಅಷ್ಟೇ. ಸೂತ್ರಧಾರಿ ಮೇಲೆ ಕುಳಿತಿದ್ದಾನೆ. ಒಳ್ಳೆಯತನ ಇದ್ದರೆ ಎಲ್ಲರೂ ಪ್ರೀತಿಸುತ್ತಾರೆ ಅನ್ನುವುದು ಸುಳ್ಳು, ಬಳಸಿಕೊಳ್ಳುತ್ತಾರೆ ಅನ್ನುವುದೇ ಸತ್ಯ. ನಮ್ಮವರು ಅಂದುಕೊಂಡವರೆಲ್ಲ ನಮ್ಮ ಜೊತೆ ಯಾವಾಗಲೂ ಒಂದು ಥರ ಇರುತ್ತಾರೆ. ಇನ್ನು ನಮ್ಮ ತಪ್ಪು ಕಲ್ಪನೆ. ಯಾವಾಗಲೂ ಸಂತೋಷದಿಂದ ಇರಿ, ಏಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗುವುದಿಲ್ಲ, ನಮ್ಮ ವಯಸ್ಸಿನ ಒಂದು ದಿನವೂ ಕೂಡ ಮುಳುಗುತ್ತದೆ ಎನ್ನುವ ಸತ್ಯವನ್ನ ಅರಿತು ಜೀವನವನ್ನ ಕಳೆಯಿರಿ. ನಮ್ಮಿಂದ ದೂರ ಇರಲು ಬಯಸುವವರಿಗಿಂತ ಅವರಿಗಿಂತ ಮೊದಲೇ ನಾವು ಹೆಚ್ಚು ಹೆಚ್ಚು ದೂರ ಸರಿದು ಬಿಡಬೇಕು. ಅವಶ್ಯಕತೆ ಇದ್ದಾಗ ಎಲ್ಲರಿಗೂ ಇಷ್ಟ ಆಗುತ್ತೇವೆ. ಅವಶ್ಯಕತೆ ಇಲ್ಲ ಎಂದಾಗ ನಾವು ಪಕ್ಕದಲ್ಲಿ ಇದ್ದರೂ ಕೂಡ ಜನ ನಮ್ಮನ್ನ ನೋಡುವುದಿಲ್ಲ. ನೋವು ಮಿತಿ ಮೀರಿದಾಗ ವ್ಯಕ್ತಿ ಅಳುವುದಿಲ್ಲ, ಬದಲಿಗೆ ಮೌನವಾಗಿ ಬಿಡುತ್ತಾನೆ. ಅರ್ಥಾತ್ ಅವನಿಗೆ ಅಳು ಬರುವುದಿಲ್ಲ ಎಂದರ್ಥವಲ್ಲ, ಆದರೆ ತನ್ನ ಕಣ್ಣೀರಿನ ಹನಿಗಳೆಲ್ಲವೂ ಕೂಡ ಬತ್ತಿ ಹೋಗಿರುತ್ತವೆ. ಸುಳ್ಳಿಗೆ ಭಯ ಹೆಚ್ಚು, ಅದಕ್ಕೆ ಅದು ಸದಾ ಮತ್ತೊಂದು ಸುಳ್ಳಿನ ಜೊತೆಯಲ್ಲಿಯೇ ಹೋಗುತ್ತದೆ. ಸತ್ಯಕ್ಕೆ ಧೈರ್ಯ ಹೆಚ್ಚು, ಹಾಗಾಗಿ ಒಂಟಿಯಾಗಿಯೇ ಸಾಗುತ್ತದೆ. ಯಾವಾಗಲೂ ಕೂಡ ನೀವು ಜೀವನದಲ್ಲಿ ಒಂದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾರು ಧೈರ್ಯ ಹಾಗೂ ಸ್ಥೈರ್ಯದಿಂದ ಜೀವನವನ್ನ ಕಳೆಯಬೇಕು ಎಂದುಕೊಂಡಿದ್ದೀರಿಯೋ ಸದಾ ಕಾಲ ನೀವು ಸತ್ಯ ಹಾಗೂ ಧರ್ಮ ಹಾಗೂ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ಜೀವನವನ್ನ ಕಳೆಯಿರಿ. ಆಗ ಶ್ರೀಕೃಷ್ಣ ಪರಮಾತ್ಮನು ನಿಮಗೆ ಬೇಗನೆ ಒಲಿಯುತ್ತಾನೆ. ಯಾರಿಗೆ ಒಳ್ಳೆಯದನ್ನ ಮಾಡಿ ಏನಿದೆ, ಕೊನೆಗೆ ಒಂದು ದಿನ ಕೆಟ್ಟವರು ಎನ್ನುವಂತಹ ಪಟ್ಟ ನಮಗೆ ಕಟ್ಟುತ್ತಾರೆ. ಬಯಸಿದ್ರೂ ಅವರು ಅವರ ಯೋಗ್ಯತೆಗಳನ್ನು ತೋರಿಸುತ್ತದೆ. ನಿನ್ನಲ್ಲಿ ಇರುವಂತಹ ಒಳ್ಳೆಯತನ ಎಂದು ಹಾಳಾಗದೇ ಇರಲಿ. ಕೆಲವರಿಗೆ ನೀನು ಎಷ್ಟೇ ಒಳ್ಳೆಯದನ್ನ ತೋರಿಸಿದರೂ ಕೂಡ ತಾಳ್ಮೆ ಎನ್ನುವುದು ನಿನ್ನಲ್ಲಿ ತುಂಬಿರಲಿ. ಅವರ ಯೋಗ್ಯತೆ ಅವರಿಗೆ ಒಂದು ದಿನ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ. ಸೇವೆ ಎನ್ನುವುದನ್ನ ಎಲ್ಲರಿಗೂ ಮಾಡು, ಆದರೆ ಯಾರಿಂದಲೂ ಕೂಡ ನೀನು ಪ್ರತಿಫಲವನ್ನ ಬಯಸಲೇಬೇಡ. ಏಕೆಂದರೆ ಸೇವೆ ಪ್ರತಿಫಲ ನೀಡುವವನು ಭಗವಂತನೇ ವಿನಃ ಮನುಷ್ಯರು ಅಲ್ಲವೇ ಅಲ್ಲ. ಜನಿಸಿದಾಗಲೂ ಕೂಡ ನಿನ್ನನ್ನು ಎತ್ತಿಕೊಳ್ಳಬೇಕು, ನಿನ್ನ ಮರಣ ಹೊಂದಿದಾಗಲೂ ಕೂಡ ನಿನ್ನನ್ನು ಎತ್ತಿಕೊಳ್ಳಬೇಕು. ನೀನು ಮಧ್ಯದಲ್ಲಿ ಸ್ವಲ್ಪ ನಡೆದಾಡುತ್ತೀಯ ಎನ್ನುವ ಮಾತ್ರಕ್ಕೆ ಅಹಂಕಾರವನ್ನ ಪಡಲು ಹೋಗಬಾರದು. ಅಹಂಕಾರ ಯಾವಾಗಲೂ ಕೂಡ ವಿನಾಶದ ಹಾದಿಯ ಕಡೆಗೆ ಒಯ್ಯುತ್ತದೆ. ಅಹಂಕಾರವನ್ನ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ. ಒಳ್ಳೆಯವರ ಶಾಪ ಒಳ್ಳೆಯದಲ್ಲ, ಅದೊಂದು ಎಚ್ಚರಿಕೆಯ ಸಂದೇಶವಾಗಿದೆ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದ್ದಾಗಬಹುದೇನೋ ಅಷ್ಟೇ, ಆದರೆ ಒಳ್ಳೆಯವರು ಕೆಟ್ಟದ್ದನ್ನ ಮಾಡುವುದಕ್ಕೆ ಶುರು ಮಾಡಿದರೆ ಅದು ಭಯಾನಕವಾಗಿ ಇರುತ್ತದೆ. ನಾವು ಜೀವನದಲ್ಲಿ ಒಂದು ಮಾತನ್ನ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ತಕ್ಕ ರೀತಿಯ ಉತ್ತರವನ್ನ ಕೊಡುತ್ತಾನೆ. ಕಾದು ನೋಡಬೇಕು ಅಷ್ಟೇ. ಒಳ್ಳೆಯವರು ಯಾವತ್ತಿಗೂ ಕೂಡ ಸೋಲುವುದಿಲ್ಲ, ಕೆಟ್ಟವರು ಯಾವತ್ತಿಗೂ ಕೂಡ ಉದ್ಧಾರ ಆಗಿರುವಂತಹ ಇತಿಹಾಸವೇ ಇಲ್ಲ. ನಮ್ಮವರು ಎಂದು ಜೊತೆಗಿದ್ದು ಮೋಸವನ್ನ ಮಾಡುವ ಕೆಟ್ಟ ಜನರ ನಡುವೆ ನಾವು ಅತಿಯಾಗಿ ನಂಬಬೇಕಾಗಿರುವುದು ಆ ಶ್ರೀಕೃಷ್ಣ ಪರಮಾತ್ಮನನ್ನ ಮಾತ್ರ. ಏಕೆಂದರೆ ನಮ್ಮನ್ನ ಪರೀಕ್ಷೆ ಮಾಡುವವನು ಅವನೇ, ನಂತರ ಕಾಯುವವನು ಕೂಡ ಅವನೇ. ಈ ಜಗತ್ತಿನ ಕೆಟ್ಟ ಜನಗಳ ಮುಖವಾಡವನ್ನ ಆಗಾಗ ನಮಗೆ ತೋರಿಸುವವನು ಕೂಡ ಆ ಶ್ರೀಕೃಷ್ಣ ಪರಮಾತ್ಮ ಮಾತ್ರ.
ಈ ಜಗತ್ತಿನಲ್ಲಿ ಹಣದಿಂದ ಮನುಷ್ಯ ಆಸ್ತಿ, ಅಂತಸ್ತು, ಬಂಗಾರ, ಭೂಮಿ ಅಷ್ಟೇ ಯಾಕೆ ಇಡೀ ಜಗತ್ತನ್ನೇ ಕೊಂಡುಕೊಳ್ಳಬಹುದು. ಆದರೆ ಹಣದಿಂದ ಯಾವತ್ತಿಗೂ ಕೂಡ ಮತ್ತೊಬ್ಬರ ಹೃದಯದಲ್ಲಿ ಕೊಂಚವಾದರೂ ಜಾಗವನ್ನು ಕೂಡ ಖರೀದಿಸಲು ಸಾಧ್ಯವಿಲ್ಲ. ಅದು ಕೇವಲ ಒಳ್ಳೆಯ ಗುಣ ಮತ್ತು ಪ್ರೀತಿಯಿಂದ ಮಾತ್ರ ಸಾಧ್ಯ. ಒಣಗಿರುವಂತಹ ಹೂವನ್ನು ನೋಡಿರುವಂತಹ ಅರಳಿರುವಂತಹ ಹೂವು ನಗಬಹುದು, ಆದರೆ ಅದು ಎಂದಿಗೂ ಕೂಡ ಶಾಶ್ವತವಲ್ಲ. ಅದಕ್ಕೂ ಬಾಡುವಂತಹ ಸಮಯ ಬಂದೇ ಬರುತ್ತದೆ. ಅಹಂಕಾರ, ನೋವು ಕೂಡ ತಾತ್ಕಾಲಿಕವಾಗಿ ಇರುತ್ತದೆ. ಹಾಗೆ ಯಾವುದು ಕೂಡ ಜೀವನದ ಉದ್ದಕ್ಕೂ ಬರುವುದೇ ಇಲ್ಲ. ಅದು ಬಂದು ಹೋಗುವಂತಹ ಅತಿಥಿಗಳ ರೀತಿಯಲ್ಲಿ ಬರುತ್ತದೆ, ಹೋಗುತ್ತದೆ. ಅದರ ಬಗ್ಗೆ ನೀವು ಯೋಚಿಸುತ್ತಾ ಕುಳಿತುಕೊಳ್ಳುವುದರಿಂದ ಏನನ್ನು ಕೂಡ ಮಾಡಲು ಸಾಧ್ಯವೇ ಆಗುವುದಿಲ್ಲ. ಭಗವಂತನನ್ನು ಒಲಿಸಿಕೊಳ್ಳುವಂತಹ ಮಾರ್ಗ ಯಾವುದಾದರೂ ಇದ್ದರೆ ಅದು ಪ್ರೀತಿ ಮತ್ತು ಭಕ್ತಿ ಪೂರ್ವಕವಾಗಿ ಮಾಡಿದಂತಹ ಎಲ್ಲ ಕೆಲಸಗಳು ಭಗವಂತನಿಗೆ ತಲುಪುವಂತೆ ಇರಬೇಕು. ಆಗ ಮಾತ್ರ ಭಗವಂತನನ್ನು ಒಲಿಸಿಕೊಳ್ಳಲು ಸಾಧ್ಯವಾಗುವುದು. ಮರದ ಕೆಳಗೆ ಹಾಕಿರುವಂತಹ ನೀರು ಮರದ ತುದಿಯಲ್ಲಿ ಇರುವಂತಹ ಎಲೆಗಳಿಗೆ ಹೇಗೆ ತಲುಪುತ್ತದೆಯೋ ಅದೇ ರೀತಿ ಭಗವಂತನನ್ನ ತಲುಪುವುದಕ್ಕೆ ಭಕ್ತಿ ಮಾರ್ಗ ಇದ್ದರೆ ಸಾಕಾಗುತ್ತದೆ. ಭಯವನ್ನ ಎಂದಿಗೂ ಕೂಡ ಜೀವನದಲ್ಲಿ ಪಡಲು ಹೋಗಬೇಡಿ. ಏಕೆಂದರೆ ಕಷ್ಟಗಳು ನಮ್ಮನ್ನ ಮುಳುಗಿಸುತ್ತದೆ. ನನ್ನ ಜೀವನವೇ ಮುಗಿಯಿತು, ನನ್ನ ಹಣೆ ಬರಹವೇ ಸರಿಯಿಲ್ಲ ಎಂದು ಪದೇ ಪದೇ ಎಲ್ಲ ಕಷ್ಟಗಳು ನನಗೆ ಬರುತ್ತಿದೆ ಎಂದು ಕಣ್ಣೀರನ್ನ ಹಾಕಲೇಬೇಡಿ. ಒಳ್ಳೆಯ ಸಮಯ ಬರುವವರೆಗೂ ದೇವರು ಹೆಚ್ಚು ಕಷ್ಟಗಳನ್ನು ಕೊಡುತ್ತಾನೆ. ದೇವರಿದ್ದಾನೆ ಎನ್ನುವಂತಹ ನಂಬಿಕೆಯಿಂದ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ನೋವುಗಳನ್ನು ನುಂಗಿ ನಡೆಯಿರಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ. ಸ್ವಲ್ಪ ತಾಳ್ಮೆ ಎನ್ನುವುದು ನಿಮ್ಮಲ್ಲಿರಲಿ ಅಷ್ಟೇ. ನಿಮಗೆ ಯಾವ ಸಮಯದಲ್ಲಿ ಏನನ್ನ ಕೊಡಬೇಕು ಎನ್ನುವುದು ಆ ದೇವರಿಗೆ ತುಂಬ ಚೆನ್ನಾಗಿಯೇ ಗೊತ್ತಿದೆ. ಆ ಸಮಯ ಬಂದಾಗ ಖಂಡಿತವಾಗಿಯೂ ಒಳ್ಳೆಯದನ್ನ ಕರುಣಿಸಿಯೇ ಕರುಣಿಸುತ್ತಾನೆ. ದುರ್ಬಲರು ಮಾತ್ರ ಅದೃಷ್ಟಕ್ಕೆ ವಿಷಯವನ್ನ ಬಿಡುತ್ತಾರೆ. ಬಲವಾದ ಮತ್ತು ಆತ್ಮವಿಶ್ವಾಸ ಹೊಂದಿರುವವರು ಎಂದಿಗೂ ಕೂಡ ಒಳ್ಳೆಯ ಸಮಯಕ್ಕಾಗಿ ಕಾಯುವುದಿಲ್ಲ. ಅದೃಷ್ಟವನ್ನ ಅವಲಂಬಿಸುವುದಾಗಲಿ ಮಾಡುವುದಿಲ್ಲ. ನೀವು ಕೂಡ ಅಷ್ಟೇ. ಅದೃಷ್ಟದ ಮೇಲೆ ನಂಬಿಕೆಯನ್ನ ಇಡಲು ಹೋಗಬೇಡಿ. ನಿಮ್ಮ ಶ್ರಮದ ಮೇಲೆ, ನಿಮ್ಮ ಕಾರ್ಯದ ಮೇಲೆ, ನಿಮ್ಮ ಗುರಿಯ ಮೇಲೆ ನೀವು ನಂಬಿಕೆಯನ್ನ ಇಟ್ಟು ಮುಂದೆ ನಡೆಯಿರಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನಿಮಗೆ ತುಂಬ ಬೆಂಬಲವನ್ನ ನೀಡುವಂತಹ ವ್ಯಕ್ತಿಗಳು ನಿಮಗೆ ಹೆಚ್ಚು ಪರಿಚಯ ಎನ್ನುವುದು ಇರುವುದಿಲ್ಲ. ಆದರೆ ನಿಮ್ಮ ಎಲ್ಲ ಕೆಲಸಗಳಿಗೆ ಅಂಥವರೇ ಹೆಚ್ಚು ನಿಮ್ಮ ಶಕ್ತಿಯಾಗಿ ನಿಲ್ಲುತ್ತಾರೆ. ಆದರೆ ನಿಮ್ಮ ಯಾವುದೇ ಕೆಲಸಗಳಿಗೆ ಅಥವಾ ಯಾವುದೇ ಅವಕಾಶಗಳಿಗೆ ಬೇಡ ಎನ್ನುವ ವ್ಯಕ್ತಿ ನಿಮ್ಮ ಪರಿಚಯದ ವ್ಯಕ್ತಿಯಾಗಿರುತ್ತಾನೆ. ನಿಮಗೆ ಏನು ಬೇಕು ಅದಕ್ಕಾಗಿ ನೀವು ಹೋರಾಟವನ್ನ ಮಾಡಿ. ಹೋರಾಟವನ್ನ ಮಾಡದಿದ್ದರೆ ಕಳೆದುಕೊಂಡಿರುವುದರ ಬಗ್ಗೆ ನೋಡಿ ಕಣ್ಣೀರನ್ನ ಸುರಿಸಬಾರದು. ಸತ್ಯ ಬಯಲಿಗೆ ಬರುವವರೆಗೆ ಸುಳ್ಳಿನದ್ದೇ ಅಧಿಕಾರ. ನಿಜವನ್ನ ರೂಪಿಸಲು ನಿರಂತರವಾಗಿರುವಂತಹ ಪ್ರಯತ್ನವನ್ನ ಪಡಬೇಕು. ನೈಜ ವ್ಯಕ್ತಿತ್ವ ವ್ಯಕ್ತವಾಗಲು ಮುಖವಾಡ ಎನ್ನುವುದು ಕಳುಚುವವರೆಗೂ ಕಾಯಲೇಬೇಕು. ಈ ಜೀವನ ಅನ್ನುವುದು ಒಂದು ಸುಂದರವಾಗಿರುವಂತಹ ಬದುಕು. ದೇವರು ನಮಗೆ ಕೊಟ್ಟ ಅತ್ಯಂತ ಶ್ರೇಷ್ಠವಾಗಿರುವಂತಹ ಉಡುಗೊರೆ. ಅದು ಮಾನವನ ಜನ್ಮ. ಅದನ್ನ ವ್ಯರ್ಥ ಲಾಪದಲ್ಲಿ ಹಾಳು ಮಾಡಿಕೊಳ್ಳಬೇಡಿ. ಬದುಕಿನಲ್ಲಿ ಏನು ಸರಿ ಇಲ್ಲ ಎಂದು ಅನಿಸುತ್ತಿದ್ದರೆ ಒಮ್ಮೆ ಯೋಚಿಸಿ. ನೀವಿನ್ನೂ ಬದುಕುತ್ತಿದ್ದೀರಿ. ಸಾಯುವವರೆಗೂ ಕೂಡ ಏನಾದರೂ ಸಾಧನೆಯನ್ನ ಮಾಡಿ ಸಾಯಿರಿ. ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಭೂಮಿಯ ಮೇಲೆ ಬರುವುದು ಒಂದೊಳ್ಳೆ ಸಂದೇಶವನ್ನ ರವಾನಿಸುವ ಸಲುವಾಗಿ. ನಿಮ್ಮಿಂದ ಅಂತಹ ಯಾವ ಸಂದೇಶವನ್ನ ನೀವು ಸಮಾಜಕ್ಕೆ ರವಾನಿಸಿದ್ದೀರಿ ಎನ್ನುವುದು ನಿಮ್ಮ ಮೇಲೆ ಬಿಟ್ಟಿದ್ದು. ಬೇರೆಯವರಲ್ಲಿ ಏನು ಇರುವುದು ಅದು ತನಗೂ ಬೇಕು ಎನ್ನುವ ಆಸೆ ಇರುವವರೆಗೆ ನಮ್ಮಲ್ಲಿ ಎಷ್ಟೇ ಇದ್ದರೂ ಕೂಡ ನೆಮ್ಮದಿ ಎನ್ನುವುದು ಸಿಗುವುದಿಲ್ಲ. ನಮ್ಮಲ್ಲಿ ಏನೂ ಇರುವುದಿಲ್ಲ, ಅದರಲ್ಲಿಯೇ ನೆಮ್ಮದಿಯನ್ನ ಕಂಡುಕೊಂಡವರಿಗೆ ಬೇರೆಯವರ ಹತ್ತಿರ ಏನೇ ಇದ್ದರೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳುವುದೇ ಇಲ್ಲ. ಯಾರು ನಿಮ್ಮ ಜೀವನದಲ್ಲಿ ಸಿಗಬೇಕು ಎಂದು ಸಮಯ ನಿಶ್ಚಯವಾಗಿರುತ್ತದೆಯೋ ಅವರು ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ ಕಾರಣಕ್ಕೆ ನಿಮಗೆ ಸಿಕ್ಕೇ ಸಿಗುತ್ತಾರೆ. ಅದು ಮೇಲೆ ಕುಳಿತಿರುವಂತಹ ಭಗವಂತನ ಇಚ್ಛೆಯಾಗಿರುತ್ತದೆ. ಒಂದನ್ನು ತುಂಬ ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಇಲ್ಲಿ ನಾವು ಅಂದುಕೊಂಡಂತೆ ಏನೂ ಕೂಡ ಆಗುವುದಿಲ್ಲ.
ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಹಾಗೆಯೇ ಆಗುತ್ತದೆ. ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಎನ್ನುವಂತಹ ಜಾಗ ಇರುವುದನ್ನು ನಾವು ಕಾಣಬಹುದು. ಸೋತವನಿಗೂ ಕೂಡ ಇಂಥವನೊಂದಿಗೆ ಸಣಸಾಡಿ ಸೋತನಪ್ಪ ಎನ್ನುವಂತಹ ಜಾಗ ಇರುವುದನ್ನು ಕೂಡ ಕಾಣಬಹುದು. ಆದರೆ ಅದೇ ನಿಂತುಕೊಂಡು ನೋಡುವವರು ಮತ್ತು ಆಡಿಕೊಂಡು ನಗುವಂಥವರಿಗೆ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಜಾಗ ಎನ್ನುವುದು ಇರುವುದಿಲ್ಲ. ನೀವು ಏನನ್ನಾದರೂ ಕೆಲಸವನ್ನ ಮಾಡಲು ಹೊರಟಾಗ ಆಡಿಕೊಂಡು ನಗುವವರು, ನಿಂತುಕೊಂಡು ನೋಡುವವರು ಇದ್ದೇ ಇರುತ್ತಾರೆ. ಅಂಥವರ ಮಾತಿಗೆ, ಅಂಥವರ ನಗೆಪಾಟಿಗೆ ನೀವು ಯಾವತ್ತಿಗೂ ಕೂಡ ತಲೆಯನ್ನ ಕೆಡಿಸಿಕೊಳ್ಳಲು ಹೋಗಬೇಡಿ. ಒಂದು ವೇಳೆ ನೀವು ಮಾಡುತ್ತಿರುವಂತಹ ಕೆಲಸ ಯಶಸ್ವಿಯಾದಾಗ ಅದೇ ವ್ಯಕ್ತಿ ಬಂದು ಹೇಳುತ್ತಾನೆ, ನಾನು ಹೇಳಲಿಲ್ಲವೇ ಅದು ಹಾಗೇ ಆಗುತ್ತದೆ ಎಂದು. ಅದೇ ನೀವು ಮಾಡುತ್ತಿರುವಂತಹ ಕೆಲಸವೇನಾದರೂ ವಿಫಲವಾದಾಗ ನಾನು ಹೇಳಲಿಲ್ಲವೇ ಅದು ನಿನ್ನಿಂದ ಸಾಧ್ಯವಿಲ್ಲ, ಆ ಕೆಲಸ ಆಗುವುದೇ ಇಲ್ಲ ಎಂದು ಹೇಳಿದೆ, ಆದರೆ ನೀನು ನನ್ನ ಮಾತನ್ನ ಕೇಳಲೇ ಇಲ್ಲವೆಂದು ಹೇಳುವರು ಇದ್ದಾರೆ. ಮನುಷ್ಯ ಹೇಗೆ ಬೇಕಾದರೂ ಕೂಡ ಬದಲಾಗುತ್ತಾನೆ. ಆದರೆ ಅಂತಹ ಬದಲಾಗುವಂತಹ ಮನುಷ್ಯನ ಮಾತನ್ನ ನೀನು ಕಟ್ಟಿಕೊಂಡು ಏನನ್ನು ಕೂಡ ಮಾಡಲು ಸಾಧ್ಯವೇ ಇಲ್ಲ. ಅಂಥವರ ಮಾತನ್ನ ನೀನು ಎಂದಿಗೂ ಕೂಡ ತಲೆಯಲ್ಲಿ ಹಾಕಿಕೊಳ್ಳಬೇಡ. ತಾಳ್ಮೆ ಇಲ್ಲದವನಿಗೆ ವರ್ತಮಾನವೂ ಕೂಡ ಇಲ್ಲ, ಭವಿಷ್ಯವೂ ಕೂಡ ಇಲ್ಲ. ತಾಳ್ಮೆ ಎನ್ನುವುದು ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿರುತ್ತದೆ. ಈ ಜೀವನದಲ್ಲಿ ನಾವು ಅಥವಾ ಯಾರಾದರೂ ಮಾಡಿರುವಂತಹ ಪಾಪಕ್ಕೆ, ಮಾಡಿದಂತಹ ದ್ರೋಹಕ್ಕೆ ಮುಂದೊಂದು ದಿನ ನರಳಿ ಕೊರಗಬೇಕು. ಹೇಗೆ ಬೆಂಕಿಯ ಬಲೆಯಲ್ಲಿ ಬಿದ್ದವನು ನರಳುತ್ತಾರೆಯೋ ಹಾಗೆ ಪಾಪಿಗಳು ಅನ್ಯಾಯವಾಗಿ ಮಾಡಿರುವಂತಹ ಮೋಸಕ್ಕೆ, ನರಳಾಟಕ್ಕೆ ಶಿಕ್ಷೆ ಮತ್ತು ಎಚ್ಚರಿಕೆ ಎನ್ನುವುದು ಇದ್ದೇ ಇರುತ್ತದೆ. ಆ ಸಮಯ ಬಂದಾಗ ಅದನ್ನು ಅವರು ಖಂಡಿತವಾಗಿಯೂ ಕೂಡ ಅನುಭವಿಸಬೇಕಾಗುತ್ತದೆ. ಇವತ್ತಿನ ದಿನ ಎನ್ನುವುದು ಕೇವಲ ನಿಮ್ಮ ಜೀವನದ ಒಂದು ಅಧ್ಯಾಯದ ಪಾತ್ರವಾಗಿರುತ್ತದೆ ಅಷ್ಟೇ. ನಿಮ್ಮ ಸಂಪೂರ್ಣವಾಗಿರುವಂತಹ ಜೀವನ, ನಿಮ್ಮ ಕತೆ ಬೇರೆಯದ್ದೇ ಆಗಿರುತ್ತದೆ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಕಳೆಯಬೇಕು. ನೀವು ಪ್ರಸ್ತುತವಾಗಿರುವಂತಹ ದಿನವನ್ನ ಅತ್ಯುನ್ನತವಾಗಿ ಬಳಸಿಕೊಂಡಾಗ ನಿಮ್ಮ ಭವಿಷ್ಯವು ಕೂಡ ಉಜ್ವಲವಾಗಿ ಇರುತ್ತದೆ. ಬರುವಂತಹ ಎಲ್ಲ ಸಮಯವನ್ನ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಬಳಸಿಕೊಳ್ಳಿ. ನೀವು ನಿಯಂತ್ರಿಸಬಹುದಾಗಿರುವಂತಹ ವಿಷಯಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸಿ, ನಿಮಗೆ ಸಾಧ್ಯವಾಗದ ವಿಷಯಗಳ ಮೇಲೆ ಹೆಚ್ಚು ಯೋಚನೆಯನ್ನು ಮಾಡಲು ಹೋಗಲೇಬೇಡಿ. ಯಾವಾಗ ನೀವು ಹೆಚ್ಚು ಯೋಚನೆಗಳನ್ನು ಮಾಡಲು ಹೋಗುತ್ತೀರಿಯೋ ಆಗ ಮನಸ್ಸಿನ ಶಾಂತಿಯನ್ನು ನೀವು ಕಳೆದುಕೊಳ್ಳುತ್ತೀರಾ. ಕಷ್ಟದ ದಿನಗಳು ಶಾಶ್ವತವಲ್ಲ, ಸುಖದ ದಿನಗಳೂ ಕೂಡ ಶಾಶ್ವತವಲ್ಲ ಅನ್ನುವುದನ್ನು ಜೀವನ ಪೂರ್ತಿ ಮರೆಯಲೇಬಾರದು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ಹೊಸದಾಗಿ ಚಾನಲ್ಗೆ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.